ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ನೀವೆಲ್ಲ ಇದ್ದೀರಾ. ಇವತ್ತು ನಾನು ನಿಮಗೆ ನನ್ನ ಬ್ಲಾಗಲ್ಲಿ ನನ್ನ ಡಿನ್ನರ್ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನೇನು ತಿಂತೀನಿ, ಪ್ರಾಪರ್ಲಿ ಮಾಡ್ತೀನಿ, ಹಸ್ಬೆಂಡ್ ಏನು ತಿಂತಾರೆ ನಿದ್ದೆಯಲ್ಲಿ. ಮೂರು ಜನನ ಡಿಫ್ರೆಂಟಾಗಿ ಸ್ವಲ್ಪ ಬೇಯಿಸ್ಕೊಂಡು ತಿಂತೀನಿ ನಾವು ಮನೆಯಲ್ಲಿ. ನನಗೂ ಬೇರೆ ಥರ ಇರಬೇಕು, ನನ್ನ ಹಸ್ಬೆಂಡಿಗೂ ಬೇರೆ ಥರ ಇರಬೇಕು, ಪಾಪುಗಂತೂ ಎವ್ರಿ ಡೇ ಬೇರೆ ಥರ ಇರಲೇಬೇಕು. ನಾನು ಆವಾಗ ಟ್ರೈ ಮಾಡ್ತೀನಿ ಅದು ಇದು ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತಿನ ಒಂದು ಬ್ಲಾಗಲ್ಲಿ ನನ್ನ ಡಿನ್ನರ್ ಎಷ್ಟು ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರು ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಎಂಟ್ವರೆಗೂ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಕೂಡ ಮಾಡ್ಬೋದು, ಕಮೆಂಟ್ ಕೂಡ ಮಾಡ್ಬೋದು. ನಿಮ್ಮೆಲ್ಲರ ಕಾಮೆಂಟ್ಸ್ಗಳನ್ನ ನಾನು ಓದ್ತೀನಿ. ಸೊ ಇನ್ನೂ ಕೂಡ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಡಿನ್ನರ್ಗೆ ನಾನು ಮೊಟ್ಟೆ ದೋಸೆ, ವೆಜಿಟೇಬಲ್ ಸಬ್ಜಿ, ರೈಸು, ಸಾಂಬಾರು, ಅದಾದಮೇಲೆ ಪನ್ನೀರ್ ಬರುತ್ತಲ್ಲ ಅದರ ಮಸಾಲ ತವಾ ಫ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ತಡ ಮಾಡಿದೆ ನಾವು ಕುಕ್ಕಿಂಗ್ ಕೂಡ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಅದು ಪನ್ನೀರ್ ತವಾ ಫ್ರೈ. ರವಾ ಕೋಟೆಡ್ ಮಾಡಿಬಿಟ್ಟು ಫ್ರೈ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಡಿಲಿಷಿಯಸ್ ಆಗಿ ಬಂದಿತ್ತು. ಈವ್ನಿಂಗ್ ಟೈಮಲ್ಲಿ ಯೂಶ್ವಲಿ ನಾನು ಕುಕ್ಕಿಂಗ್ ಬೇಗನೆ ಶುರು ಮಾಡ್ಕೊಂಡ್ಬಿಡ್ತೀನಿ. 6:30 ಇಲ್ಲಾಂದರೆ ಅರೌಂಡ್ 7 o'clock ಅಷ್ಟರಲ್ಲೇ ನಾನು ಕುಕ್ಕಿಂಗ್ನ ಶುರು ಮಾಡ್ಕೊಳ್ತೀನಿ. ಮಿನಿಮಮ್ ಅಂದರೆ ಒಂದು 2 hours ಬೇಕಾಗುತ್ತೆ ನನಗೆ, 1.5 hour ಇಲ್ಲ 2 hour. ಫಸ್ಟು ಸಬ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡು ಹಾಕಿ ಸಬ್ಜಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗಿದು ಬೇಡ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊವನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನು ರಫ್ಲಿ ಚಾಪ್ಡು, ಇದಿಷ್ಟು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದೆರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ತರಕಾರಿ ಬೇಯುವಾಗಲೇ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗನೆ ಬೇಯುತ್ತೆ ಅಂತ ಹೇಳಿ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನು ಗರಂ ಮಸಾಲ, ಅದಾದಮೇಲೆ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಕೊರಿಯಾಂಡರ್ ಪೌಡ್ರು, ಧನಿಯಾ ಪೌಡ್ರು ಏನು ಬರುತ್ತಲ್ಲ ಅದನ್ನು ನಾವು ಇನ್ನೂ ಜಾಸ್ತಿನೇ ಸೇರಿಸ್ಕೊಳ್ಬೋದು. ಅದಾದಮೇಲೆ ಸ್ವಲ್ಪ ಮ್ಯಾಗಿ ಮಸಾಲನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮ್ಯಾಗಿ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟನ್ನು. ಪಲ್ಯ ಜಸ್ಟ್ ಖಾಲಿ ತಿನ್ನೋದಕ್ಕೆ ಇಷ್ಟಪಡದೇ ಇರೋರಿಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಒಂದು 10 ನಿಮಿಷ ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಒಳ್ಳೆ ಪಲ್ಯ ರೆಡಿಯಾಗಿಬಿಡುತ್ತೆ. ನಿಮಗೆ ಬೇಕಂದರೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಯಾವ್ದು ಬೇಕಂದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಲಿಡ್ಡನ್ನ ಕ್ಲೋಸ್ ಮಾಡಿ ಪಲ್ಯನ ಎತ್ತಿಟ್ಟಿದ್ದೀನಿ. ಇನ್ನು ಇನ್ನೊಂದು ಸೈಡಲ್ಲಿ ನಾನು ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಬೇಳೆನ ಬಿಸಿನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೆಡ್ಡೆಕೋಸು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಬೇಳೆ, ಗೆಡ್ಡೆಕೋಸು, ಅರಿಶಿನ, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಹುಣಸೆ ಹುಳಿ, ಆಮೇಲೆ ಟೊಮೊಟೊವನ್ನು ಎಲ್ಲದನ್ನು ಸೇರಿಸ್ಕೊಂಡ್ಬಿಟ್ಟು ಬೇಳೆ ಜೊತೆನೇ ಬೇಯಿಸ್ಕೊಂಡಿದ್ದೆ. ಆ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಇದಿಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಹಳದಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ, ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೆ ನಾನು. ತರಕಾರಿ ಮತ್ತು ಬೇಳೆ ಎಲ್ಲ ಬೆಂದು ಆದಮೇಲೆ ಇದಕ್ಕೆ ನಾನು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಇಂಗು, ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ 3 ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಫ್ರೈ ಆಗೋದ್ಮೇಲೆ ಸ್ವಲ್ಪ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತು ದಾಲು ಮತ್ತು ತರಕಾರಿ ಏನು ಬೆಂದಿತ್ತಲ್ವ ಅದಕ್ಕೆ ನಾನು ಒಗ್ಗರಣೆನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಒಂದ್ಸರಿ
ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಈ ಗೆಡ್ಡೆಕೋಸು ಸಾಂಬಾರು ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಇನ್ನು ನನ್ನ ಹಸ್ಬೆಂಡಿಗೆ ನಾನು ಮೊಟ್ಟೆ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಮೊದಲು ಅವರೇ ಊಟ ಮಾಡಿಬಿಡ್ತಾರೆ. ಹೊಟ್ಟೆ ಹಸಿವಾಗಿದ್ರೆ ಮೊದಲು ಅವರೇ ಊಟ ಮಾಡ್ತಾರೆ. ಇನ್ನು ನನಗೆ ತುಂಬ ಟೈಮ್ ಹಿಡಿಯುತ್ತೆ. ನಾನೇ ಲಾಸ್ಟಲ್ಲಿ ಊಟ ಮಾಡೋದು. ಫಸ್ಟ್ ಪಾಪುಗೆ ಊಟ ಮಾಡಿಸ್ತೀನಿ. ಮಕ್ಕಳು ತುಂಬಾ ಟೈಮ್ ತೊಗೊಳ್ತಾರಲ್ಲ ಊಟ ಮಾಡೋದಕ್ಕೆ, ಹಾಗಾಗಿ ಮೊದಲು ಪಾಪುಗೆ ಊಟ ಮಾಡಿಸ್ತೀನಿ. ಹಸ್ಬೆಂಡ್ ಆದಮೇಲೆ ಕೊನೆಯಲ್ಲಿ ನಾನು ಊಟ ಮಾಡ್ತೀನಿ. ನನ್ನ ಹಸ್ಬೆಂಡ್ ಯಾವಾಗಲೂ ಯೂಶ್ವಲಿ ನೈಟ್ಗೆ ದೋಸೆ ಇಲ್ಲ ಅಂದರೆ ಮೊಟ್ಟೆ ದೋಸೆ, ಚಪಾತಿ, ರೋಟಿ ಆ ಥರ ಬೇಕು ಅಂತ ಹೇಳ್ತಾರೆ. ಮೊಟ್ಟೆ ದೋಸೆ ಜೊತೆ ಚಪಾತಿನೂ ಅಂದರೆ ಪಲ್ಯನೂ ಹಾಕಿ ಕೊಟ್ಟಿದ್ದಾಯಿತು. ಇನ್ನು ಪನ್ನೀರ್ ತೊಗೊಂಬಂದಿದ್ದೆ ಇವತ್ತು. ಆ ಪನ್ನೀರ್ಗೆ ನಾನು ಉಪ್ಪು, ಅರಿಶಿನ ಪೌಡ್ರು, ಧನಿಯಾ ಪೌಡ್ರು, ಆಮೇಲೆ ಪೆಪ್ಪರು, ಮಸಾಲ ಪೆಪ್ಪರ್ ಬರುತ್ತಲ್ಲ ಅದು, ಆಮೇಲೆ ಸ್ವಲ್ಪ ನಿಂಬೆ ಹುಳಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಶ್ ಫ್ರೈಗೆ ಯಾವ ಥರ ಖಾರ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ಥರ ಖಾರ ರೆಡಿ ಮಾಡಿಕೊಂಡು ಪನ್ನೀರ್ನ ಈ ಥರ ಅಗಲವಾಗಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ತಿನ್ನಾಗಿ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಖಾರನೆಲ್ಲ ಚೆನ್ನಾಗಿ ಕೋಟ್ ಮಾಡಿ ಒಂದು 10 ನಿಮಿಷ ಎತ್ತಿಟ್ಟಿದ್ದೀನಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ರವೆ ಮತ್ತು ಅಕ್ಕಿ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈ ಕೋಟೆಡ್ ಈ ಪನ್ನೀರ್ ಏನು ಮಸಾಲದಲ್ಲಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಈ ರವಾದಲ್ಲಿ ಈ ಥರ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ. ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿ ಕೂಡ ಇರಲ್ಲ, ಪನ್ನೀರ್ ಸಿಡ್ದು ಬಿಡುತ್ತೆ. ಎಣ್ಣೆ ಮೇಲೆ ಹಾಕೋದು, ಎಣ್ಣೆ ಒಳಗಡೆ ಹಾಕಿದ್ರೆ ಡೀಪ್ ಫ್ರೈ ಮಾಡೋದಕ್ಕೆ ನಾನು ಮೊಟ್ಟೆ ದೋಸೆ ಮಾಡಿದ್ನಲ್ಲ ಅದೇ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದ್ರ ಮೇಲೇ ಈ ಥರ ತವಾ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಉಪ್ಪು ಮತ್ತು ಖಾರ ಎಲ್ಲ ಸೇರಿಸಿರ್ತೀವಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಕೋಟಿಂಗ್ ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಮಕ್ಕಳು ರೈಸ್ ಜೊತೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊಳ್ತಾರೆ. ನಾನು ಕೂಡ ಮಾಡಿ ಆದಮೇಲೆ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಯೂಶ್ವಲಿ ಮಿಲ್ಕ್ ಪ್ರಾಡಕ್ಟ್ಸ್ಗಳು ಇಷ್ಟ ಆಗಲ್ಲ. ನಾನು ಯಾವ ಮಿಲ್ಕ್ ಪ್ರಾಡಕ್ಟ್ಸು ಸ್ವೀಟ್ಗಳು ತಿನ್ನಲ್ಲ. ಬಟ್ ನನಗೆ ಪನ್ನೀರ್ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನಾನಂತೂ ತುಂಬ ಚೆನ್ನಾಗಿ ಸೈಡ್ ಡಿಶ್ ಥರ ಒಂಥರ ಫಿಶ್ ಫ್ರೈ ಥರ ತಿಂದ್ಬಿಡ್ತೀನಿ. ಬನಾನಾ ಕೂಡ ನಾವು ರಾ ಬನಾನಾ ಬರುತ್ತಲ್ಲ ಹಸಿರು ಕಲರು, ಅದನ್ನು ಕೂಡ ನಾವು ಇದೇ ಥರ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಆ್ಯಂಡ್ ಆಲ್ಸೋ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾನೇನೇ ಅರ್ಧ ಖಾಲಿ ಮಾಡಿಬಿಡ್ತೀನೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಪಾಪುಗೆ ನಾನು ವೈಟ್ ರೈಸ್ ಜೊತೆ ಸ್ವಲ್ಪ ತುಪ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಸೈಡಲ್ಲಿ ಹಾಕಿ ಕೊಡ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಅವಳು ತಿನ್ಕೊಳ್ತಾಳೆ. ಇನ್ನೊಂದು ಸೈಡಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿತ್ತು. ಇವಾಗ ಹಸ್ಬೆಂಡಿಂದು ಊಟ ಆಯ್ತಲ್ವ, ನಾನು ಇವಾಗ ಊಟನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಮಾಡಿದ್ನಲ್ಲ, ರೈಸ್ ಜೊತೆ ಸ್ವಲ್ಪ ಪಲ್ಯ, ಸ್ವಲ್ಪ ಸಾಂಬಾರು ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಪಾಪುಗೆ ಸ್ವಲ್ಪ ರೈಸು, ತುಪ್ಪ ಮತ್ತು ಉಪ್ಪು ಹಾಕ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಫ್ರೈ ಏನು ಮಾಡಿದ್ನಲ್ಲ ಪನ್ನೀರ್ ತವಾ ಫ್ರೈ ಅದನ್ನು ಹಾಕಿ ಕೊಟ್ಟಿದ್ದೀನಿ. ಸೊ ಗೈಸ್, ಇದು ಬಂದು ನಮ್ಮ ಡಿನ್ನರು. ಅರೌಂಡ್ 8:30 9 o'clock ಅಷ್ಟರಲ್ಲಿ ಡಿನ್ನರ್ ಎಲ್ಲ ಮುಗ್ದೋಗಿರುತ್ತೆ ನಮ್ಮದು. ಅದಾದಮೇಲೆ ನಾವು ಮಲ್ಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತೀವಿ. ಡೈಲಿ ಇದೇನೇ ರೂಟೀನ್ ಹೋಗ್ತಾ ಇರುತ್ತೆ. ಹೋಪ್ಫುಲಿ ನನ್ನ ಒಂದು ಡಿನ್ನರ್ ಪ್ರಿಪ್ರೇಷನ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.